ನಮ್ಮದು ಶಿವ 3 ಎಕರೆ. ಹಾಂ 3 ಎಕರೆದಾಗ 4 ಇಸೆ ನೋಡಿ ನಮ್ದು. 4 ಇಸೆ. ಹಾಂ 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 4 ಇಸೆದಾಗ ಹ್ಞೂ ಈಗ ನಮ್ಮವರು ಸಗಣಿ ಗೊಬ್ಬರದ ಮೇಲೆ ಇದು ಮಾಡ್ತಾರೆ. ನೆಡಗ ಗೊಬ್ಬರ ಹಾಕೋಲ್ಲ ಅವ್ರು, ರಾಸಾಯನಿಕ ಗೊಬ್ಬರ. ಹಾಂ ನಮ್ದಕ್ಕೆ ಸಗಣಿ ಗೊಬ್ಬರ ಇಲ್ಲ. ಇಷ್ಟ್ರು ಏನು ಬಿತ್ತಿದ್ರಿ ಹೊಲಕ್ಕೆ? ಕಡ್ಲಿ ಅಷ್ಟ್ರು ಕಡ್ಲಿನೇ ಬಿಟ್ಟೆವು. ಅಷ್ಟ್ರು ಮೊದಲು ಮುಂಗಾರಿ ಸೋಯಾಬೀನನ್ನ ಬಿಟ್ಟೇವೆ. ಹಾಂ 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 ಸೋಯಾಬೀನು ಅವ್ರು ಹೆಚ್ಚಾತ್ ನಮ್ಮ ಅಜ್ಜಪ್ಪಂದ. ಹಾಂ ಹೊಲ ಇನ್ನೂ ನಮ್ಗೆ ಕಡಿಮೆ ಹೊರತಾಗಿ ಹೆಚ್ಚಾಗೋದಿಲ್ಲ. ಹಾಂ 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 ನಮ್ಮ ಹೆಚ್ಚದ ಅದಕ್ಕಿಂತ ಒಂದು ಇಟ್ಟಿಟ್ಟ ಹ್ಞೂ ಹೆಚ್ಚಿದ್ರು ಅದಕ್ಕೆ ಇದಕ್ಕೆ ಭಾಳ ಫರಕ ಕಟ್ ನೋಡಂಗಾರ. ಯಾವ ನೀ ಏನೇನು ಹಾಕಿದ್ದು ಗೊಬ್ಬರ ಅದು? ಮೊದಲ ಮುಂಗಾರಿ DAP ಬಿಟ್ಟೇನೆ. ಹಾಂ ಸೋಯಾಬೀನಕ್ಕೆ ಇದನ್ನು ಹಾಕೀನಿ, ಏನು SSP ಹಾಕಿದ್ದಿ? ಹಾಂ ಹಿಂಗಾರಿಗೆ DAP ಹಾಕೀನಿ. DAP ಹಾಕಿ. ಹಾಂ ಕಡ್ಲಿಗೆ ಹಾಂ ಅವರು SSP ಒಂದು ಚೀಲ ಗೊಬ್ಬರ ಹಾಕ್ಯಾರ ನೋಡೋದಕ್ಕೆ. ಹಾಂ ಅವ್ರು ಹಾಂ ಅವ್ರು ಹಾಕ್ಯಾರ. ಮತ್ತೇನು ಹಾಕಿದ್ರು ಅವ್ರ? ಅವ್ರು ಮಾತೇನಿಲ್ಲ, ಇದು ಈ ಔಷಧ ಹೊಡಿಯುವಾಗಟ್ಟ ಹಾಕದು ಕೊಡ್ತಾರಲ್ಲ, ಹಾಂ ಅದನ್ನು ಹಾಕಿ ಹೊಡೆದು ಬಿಡ್ತಾರೆ, ಮುಗಿದು ಹೋಗ್ತ. ಹಾಂ ಮತ್ತು ನೀನು ಸಗಣಿ ಗೊಬ್ಬರ ಅದು ಹಾಕಿದ್ನಿಲ್ಲ ನಿಮ್ಮ ಹೊಲಕ್ಕೆ? ಕಣ್ಣಾಟಿನ ಸಗಣಿ ಗೊಬ್ಬರನ ಹಾಕಿಲ್ಲ. ಅವರು ಅವ್ರು ಕಾಯಂ ವರ್ಷ 1 ಗಾಡಿ 2 ಗಾಡಿ ಎಷ್ಟು ಹೊಂಟತ್ತೆ ಅಷ್ಟು ಗೊಬ್ಬರ ಅವ್ರ ಮನೆ ಅಷ್ಟು ಅದಕ್ಕೆ ಬಿಡ್ತಾರೆ. ನಿಮ್ಮ ಸಗಣಿ ಗೊಬ್ಬರ ಮಾರ ಕೊಡ್ತೀನಿ ನೀನು? ನಮ್ಮ ದನನ ಇಲ್ಲ, ಹಿಂಗಾಗಿ ನಾವು ಸಗಣಿ ಗೊಬ್ಬರನ ಇದನ್ನು ಮಾಡಿಲ್ಲ. ಈಗ ನೀ ಯಾಕೆ ದನಗಳು ಕಟ್ಟು? ನೀನು ಒಂದೆರಡು ದನಗಳು ಕಟ್ಟಬೇಕು. ಮೀಸನ ಅಲ್ಲರ್ಕ ಹಾಂ ಅವನೇಲಿ ಮೀಸೋದು ಮೇವು ಮಿಡ್ತು ಯಾವ ಇತ್ಯಾದಿ ಬಿಡಂತ ಬಿಡುದ. ಹಾಂ ಈಗ ಅವ್ರು ಸತ್ತಚ್ಚಿ 2 ಎಮ್ಮೆ ಹಾಂ ವರ್ಷ 2 ಗಾಡಿ 3 ಗಾಡಿ ಗೊಬ್ಬರ ಹೊಂಟತಿ. ಹಾಂ ವರ್ಷ ಓದ್ ಅದ ಹೊರ್ಕೊಬಿಡ್ತಾರೆ. ಸೇಮ್ ಅವರು ಗೊಬ್ಬರನೂ ಹಾಕ್ಯಾರು, ಔಷಧಿ ಹೊಡೆದಾರು. ಆದ್ರೆ ಮುಂಗಾರ ಬಿತ್ತು ಮುಂದೆ ಗೊಬ್ಬರ ಕಡ್ದಿರ್ತಾರೆ. ಗೊಬ್ಬರ ಹೆಚ್ಚಾಗಿ ಮತ್ತೆ ನಿಮ್ಮವ್ನ ಹೊಲಕ್ಕೆ ಬಿಟ್ಟಾರ ನೋಡು ಎಮ್ಮೆ ಅವ್ರು 1 ವರ್ಷ ಹಾಂ ಹಾಂ ಬಡ್ಡಿಯಾಗಿ ಹಿಡಿದಿದ್ರದನವ್ರು. ಎಮ್ಮೆ ಕಟ್ರಿ ಹಾಲನ್ನು ಅಕ್ಕವಲ್ ಉಣ್ಣಾಕ ಅವನ್ನ ಮಾಡಿ ದುಡಿಯಾರ್ ಬೇಕಲ್ಲ ಈಗ. ಮತ್ತೀಗ ಅವ್ರು ಮಾಡ್ತಾರಲ್ಪ. ಅದೇ ಅವ್ರು ದುಡಿಯಾಕ ಇಟ್ಟಿದಾರು ಮಾಡ್ತಾರು. ಈಗ ನಮಗೆ ದುಡಿಯಾನ ಎಲ್ಲಾರ್ಕ ಈಗ ಹಿಂಗೆ ಮಾಡ್ಕೊಂಡ ಕೊಂಡ್ರು. ಈಗ ಕಣ್ಣಿಗೆ ತೋರ್ತೈತಿ ಬಿಡದ ಸಗಣಿ ಗೊಬ್ಬರ ಹಾಕಿದ ಹೊಲ ಹೆಚ್ಚು ಬರ್ತೈತಿ ಇಳುವಾರಿ, ನಮ್ಮದು ಕಡಿಮೆ ಬರ್ತೈತಿ ಅನ್ನೋದ. ಈ ಇಳುವಾರಿನೂ ಹೆಚ್ಚು ಬರ್ತೈತಿ, ಹೊಲಕ್ಕೆ ಸಗಣಿ ಗೊಬ್ಬರನೂ ಹಾಕೈತಿ. ದುಡಿಯಾನ ಎಲ್ಲಾರ್ಕ ಇವೆಲ್ಲ ಇಲ್ಲ. ದನಗಳು ಇರೋದ್ರಿಂದ ಮನ್ಯಾಗ ಹೈನಾತ. ನಿಮ್ಗೆ ಹೆಚ್ಚಾದ ಹಾಲು ಈ ಡೈರಿಗಳಿಗೆ ಹಾಕಿದ್ರೆ ಮಣಿತನ ಸಂತಿನೂ ಆಕೈತೆ. ಹಾಂ ಮಕ್ಕಳು ಮರಿಗೆ ಎಲ್ಲರಿಗೆ ಉಣ್ಣಾಕವತ್ತ. ಮತ್ತು ಕರುಗಳು ಬರ್ತಾವ. ಆಮೇಲೆ ಸಗಣಿ ಅದ್ರದ್ದೇನು ಗಂಜಲು ಬರ್ತೈತಲ್ಲ ಅದು ಎಲ್ಲ ನಿಮ್ಮ ಭೂಮಿಗೆ ಹಾಕಕ್ಕೆ ಉಪಯೋಗ ಆಕತಿ. ಅದಕ್ಕೆ ಸುಮ್ಮನೆ ದನಗಳು ಕಟ್ರಿ. ಹಾಂ ಒಂದು ಮಾಡಲ್ಲ ನೀ ಎಮ್ಮಿ ಒಂದು ಮಾಡ್ರಿ ನಿಮ್ಮ ಮನಿತಾನು ನಡಿತೈತಿ, ನಿನ್ನ ಹೈನು ಆಕತ್ತೆ ಮಾಡ್ರಿ. ಗೊಬ್ಬರನು ಈ ಸಲ ಮತ್ತು ಕರಿನ ರುದ್ರಪ್ಪನಿ ಅಂದಂಗ ಹಾಂ ಒಂದು ಎಮ್ಮಿ ಮಾಡಬೇಕು ಅನ್ನುವಂಗ ಇಟ್ ಮಟ್ಟ ಮಾಡ್ರಿ. ಎಮ್ಮಿ ಮಾಡೇ ಬಿಡ ನೋಡಿಲ್ಲ ಮನೆ ಉಣ್ಣಾಕ ಹೈನ ಆಯ್ತಾ, ಹಾಲು ಮಾರಿದ್ರೆ ನಿಮಗೆ ಮನಿತಾನ ನಡ್ಸಕ್ಕೆ ಸಂತಿಗೆ ರೊಕ್ಕನೂ ಅದು. ಹಾಂ ಅದ್ರ ಸಗಣಿ ಗಂಜಲ ಬಂತ, ಹೊಲಕ್ಕೆ ಹೋದ್ ಹಾಕಿದೆ, ಅದು ಉಪಯೋಗ ಆತ. ಮತ್ತು ಹೊಲದಾನ ಇಳುವರಿನೂ ಹೆಚ್ಚಿಗೆ ಬಂತು ನಿನಗೆ. ಬರ್ತದ ಬಿಡ. ಹಾಂ ಮತ್ತು ಇನ್ನೊಬ್ಬರಂತಕ್ಕ ನಿನ್ನ ಹೊಲ ಮುಗಿಸ್ಕೊಂಡು ಬೇರೆ ಕಡೆ ಕೆಲಸಕ್ಕೆ ಹೋಗೋ ಅವಶ್ಯಕತೆನೂ ಇಲ್ಲ ನೀನು. ಹಾಂ ಯಾಕಂದ್ರೆ ಒಂದು ದನಗಳು ಮೀಸಿದೆ ಅಂದ್ರೆ ಅದ ಹಾಲು ಹಾಕಿದ ಉತ್ಪನ್ನಾಗ ನಿನ್ನ ಜೀವನ ಮಾಡ್ತೀನಿ ನೀನು. ಹಾಂ ದನಗಳು ಮಾಡ್ಕೊಳ್ಳೋದು ಚಲೋ. ಹಾಂ ಭೂಮಿನೂ ಚಲೋ ಉಳಿತು. ಸಲ ಒಂದು ತಂದ ಬಿಡ್ತಾನೆ ನಮ್ದು. ಒಂದು ತೊಗೊಂಡ ಬಂದ್ಬಿಡಪ್ಪ ಎಮ್ಮಿ. ಆಟ ಒಂದೇ ಟ್ಯಾಕ್ಟರ್ ಒಂದು ವರ್ಷ ಗೊಬ್ಬರ ಅಂದ್ರೆ ನಿನ್ನ ಪ್ರಕಾರ ಸಗಣಿ ಗೊಬ್ಬರ ಹಾಕಿದ್ರೆ ಭೂಮಿಗೆ ಚಲೋ ಅಂತ ನಿನಗೂ ಅನಿಸಿಕೆ? ಹಾಂ ಫುಲ್ ಮಾಲ್ಕಿ ಬಂದತ್ ಮತ್ತೆ. ಹಾಂ ಮಾಡ್ರಲ್ಲ ಮತ್ತು ಅದನ್ನ ಈಗ ಕಣ್ಣಿ ಕಂಡತ್ ನಿಮಗದ. ಹಂಗಾಗ್ಯಾನ ಈ ಸಲ ಮತ್ತೆ ಒಂದು ಎಮ್ಮಿ ಮಾಡಬೇಕು ಅನ್ನೋ ತಿಳಿ ಕೆಟ್ಟದ. ಮತ್ತೆ ಎಮ್ಮಿಯಾರ ಮಾಡ್ರಿ, ಒಂದು ಆಕಳಾರ ಆತು. ಹಾಂ ಮತ್ತು ಸರಿಯಾಗಿ ಇನ್ನೊಂದು ಏನು ಮಾಡ್ತೀರಿ ಸಗಣಿ ಗೊಬ್ಬರ ಹಾಕೋ ಮುಂದೆ ಅದು ರೈಜೋಬಿಯಮ್ಮು, PSP ಮತ್ತು ಟ್ರೈಕೋಡರ್ಮ, ಅಜೋಸ್ಪಿರ್ಲಮ್ಮ ಇಂಥವೆಲ್ಲ ಬರ್ತಾವ. ಅವನ್ನ ಸ್ವಲ್ಪ ಏನು ಮಾಡೋದು, ಇನ್ನೀಗ ಗೊಬ್ಬರ ಹೇರ್ತಿರ್ತೀಯಲ್ಲ ಇಷ್ಟಕ್ಕೂ ಸರ್ಕಿಲೆ ಕೊಚ್ಚಿ ಮಿಕ್ಸ್ ಮಾಡೋಕೆ ಆಗದೆ ಹೋದರೂ ಈ ತಿಪ್ಪಿ ಎಲ್ಲ ಸ್ವಚ್ಛ ಮಾಡ್ತೀನಿ, ಕಸ ಕಡ್ಡಿ ಎಲ್ಲ ತೆಗೆದ ಪ್ಯೂರ್ ಗೊಬ್ಬರ ಒಂದು ಇಡ್ತಿ. ಅವಾಗ ಏನು ಮಾಡೋದು ಎಲ್ಲನೂ ಅವನ್ನ ನಾ ಹೇಳಿದ್ದೆ ನಿಂಗೆ ರೈಜೋಮಿಯಮ್ಮು, PSP, ಅಜೋಸ್ಪಿರ್ಲಮ್ಮು ಅವನ್ನೆಲ್ಲನೂ ಸ್ವಲ್ಪ ತಿಪ್ಪಿ ಒಳಗೆ ಹಾಕ್ಬೇಕು. 1 kg 2 kg ತೊಗೊಂಬಂದು ತಿಪ್ಪಿ ಒಳಗೆ ಹಾಕಿ ಅದನ್ನು ನೀನು ಅನ್ಕೋರಿ ಸಲ್ಕಿಲಿ ಬುಟ್ಟಿಲಿ ಹೆಂಗೆ ತುಂಬ್ಕೋತಿರ್ತಿ, ಎಲ್ಲ ಮಿಕ್ಸ್ ಹಾಕೋಂತ ಬರ್ತೈತೆ ಅದು. ಅದನ್ನು ಹೋದ್ ನೀವು ಹೊಲಕ್ಕೆ ಹಾಕಿದೆ ಅಂದ್ರೆ ಆಟೋಮೆಟಿಕ್ ಅದು ಅವನ್ನ ಬೆಳೆಗಳಿಗೆ ಒದಗಿಸಿ ಕೊಡ್ತೈತೆ ಅದು. ಆ ಗೊಬ್ಬರ ನಾವು ಎಲ್ಲಿ ತೊಗೊಂಬರಕ್ಕೆ ಹೋಗುತ್ತೋ ಎಲ್ಲಿ ಸಿಗ್ತಾವ ನಮಗೆ ಬೇಕಲ್ಲ. ಇಲ್ಲಿ ಇದ್ರಾಗ ಸಿಗ್ತಾವಲ್ಲ ಅಗ್ರಿ ಕಾಲೇಜ್ನಾಗ, ಕೃಷಿ ಇಲಾಖೆ ಒಳಗೆ ಸಿಗ್ತಾವ.
ನಿಮಗೆ ಸಿಗದೆ ಹೋದ್ರು ಹೊರಗಡೆ ಮಾರ್ಕೆಟ್ನಾಗೂ ಸಿಗ್ತಾವು. ಅವ್ರ ಅಧಿಕಾರಿಗಳು ಅದನ್ನ ತರಿಸ್ಕೊಡ್ತಾರೆ ನಿಮಗೆ. ಅದು ಬೇಕಲ್ಲ, ಸಿಗ್ತೈತೆ ಅದು ನಿಮಗೆ. ಆದ್ರೇನು ನಿಮಗೆ ಏನು ಹಾಕ್ಬೇಕು ಅನ್ನೋದು ಒಂದು ಐಡಿಯಾ ಇಲ್ಲ ಅಷ್ಟೇ ಈಗ. ಹಾಂ, ಈಗ ಸ್ವಲ್ಪ ಈ ರೈತ ಸಂಪರ್ಕ ಕೇಂದ್ರಕ್ಕದು ಹೋಗಿ ಸ್ವಲ್ಪ ಹಿಂಗ್ರಿ ನಾವು ಸಗಣಿ ಗೊಬ್ಬರ ಐತಿ ಅದ್ರೊಳಗೆ ಏನಾದರೂ ಮಿಕ್ಸ್ ಮಾಡಾಕದು ಕೊಡ್ತಿರೋ ಹೆಂಗೆ ಅಂತ ಕೇಳ್ರಿ. ಏನಾರು ಮಿಕ್ಸ್ ಮಾಡ್ಬೇಕಂತ ಕೇಳಿರ, ನಿಮ್ಗೆ ಹೆಸರು ಗೊತ್ತಿಲ್ಲಲ್ಲ ಅಂದ್ರೆ ಕೇಳಿದ್ರು ಅವ್ರು ಹೇಳ್ತಾರ, ಬರೆದು ಕೊಡ್ತಾರ ಅವ್ರು ನಿಮಗೆ. ಅವ್ರ ಕಡೆ ಇತ್ತು ಸಹಾಯಧನದೊಳಗೆ ಕಡಿಮೆ ರೇಟ್ನಾಗ ಸಿಗ್ತಾವ ನಿಮಗವ ಕೃಷಿ ಇಲಾಖೆ ಒಳಗೆ. ಅಕಸ್ಮಾತ್ ಅವ್ರ ಕಡೆ ಇಲ್ಲಪ್ಪ ಅಂದ್ರೆ ಹೊರಗಡೆ ಸಿಕ್ಕಿದ್ದನ್ನ ಬರೆದು ಕೊಡ್ತಾರ ಅವ್ರು. ಆ ಪ್ರಕಾರ ಅಂದ್ರೆ ಒಂದು ಟ್ಯಾಕ್ಟರ್ ಸಗಣಿ ಗೊಬ್ಬರಕ್ಕೆ ಎಷ್ಟು kg ಕೂಡಿಸ್ಬೇಕು ಅನ್ನೋದು ಹೇಳ್ತಾರ ಅವ್ರು ನಿಮಗೆ. ಆ ಪ್ರಕಾರ ನಿಮ್ಮ ಭೂಮಿಗೆ ಹಾಕ್ಬೇಕಾ. ಅದು ಟ್ರ್ಯಾಕ್ಟರ್ ಹೇರೋ ಮುಂದೆ ಆ ತಿಪ್ಪಿ ಒಳಗನೆ ಅದನ್ನ ಮಿಕ್ಸ್ ಮಾಡ್ಬೇಕನೆ. ಒಟ್ಟು ಎಲ್ಲದಕ್ಕೂ ಸರ್ಬರಿಕೆ ಆಗ್ಬೇಕದ ಮಿಕ್ಸ್ ಚಂದ ನಮಗೆ. ಅಂದ್ರೆ ಇಷ್ಟು ಕಲ್ಸಕ್ಕಾಗ್ಲಿಕ್ಕೂ ನೀವು ಸ್ವಲ್ಪ ಹಿಂಗೆ ಒಂದು ಅದ್ರಾಗ ಕಲಿಸಿರಿ ಅಂದ್ರೆ ಹಿಂಗೆ ಒಂದು ಥರ ಆಚೆ ಪಡ ಮಾಡಿ ತುಂಬ್ಕೋತಿರಲ್ಲ, ಎಲ್ಲ ಹಾಕೋಂತ ಹೋಗೈತೆ. ಇಲ್ಲಿ ತುಂಬಿ ಟ್ಯಾಕ್ಟರ್ನೇ ಹೋಗಿತ್ತೀರಿ, ಟ್ಯಾಕ್ಟರ್ನಾಗಿಂತ ಮತ್ತೆ ಇಳುತ್ತಿರ್ತಿರಲ್ಲ, ಅವಾಗ ಮಿಕ್ಸ್ ಆಕೈತದ, ಭೂಮಿಗೆಲ್ಲ ಬರ್ತೈತೆ. ಸಗಣಿ ಗೊಬ್ಬರ ಹೆಚ್ಚಿಗೆ ಉಪಯೋಗ ಮಾಡೋದ್ರಿಂದ ನಮಗೆ ರೈತರಿಗೆ ಲಾಭ. ಮುಂದಿನ ಈ ಭವಿಷ್ಯ ನೋಡಿದ್ರೆ ಈಗೆಲ್ಲ ನೋಡ್ರಿ, ಮೊದಲ ನಾವು ಎಷ್ಟು ಜನ ಇದ್ದೀವಿ, ಮೊದಲ ನಮ್ಮ ತಂದೆಗಳು ಒಬ್ಬರ ಇದ್ರ 10 ಎಕರೆ ಹೊಲ ಮಾಡ್ತಿದ್ರು. ಮನ್ಯಾಗ 5-6 ಎಮ್ಗಳು ಇರ್ತಿದ್ವು, 2 ಎತ್ತುಗಳು ಇರ್ತಿದ್ವು, ಎಲ್ಲ ಇರ್ತಿದ್ವಿ. ಅವ್ರ ಹೊಟ್ಟಿಲೆ ನಾವು 4 ಮಂದಿ ಹುಟ್ಟೇವಿ ಈಗ. ಆದ್ರೆ ಒಂದು ದನ ಇಲ್ಲ ಮನೆಯೊಳಗೆ. ದನಗಳಂಕರು ಕಟ್ಟಕ್ಕಾಗಲ್ಲ. ಎಲ್ಲರೂ ಇಸ್ತ್ರಿ ಅರ್ಬಿ ಹಾಕ್ಕೊಳ್ಳೋದು, ಆರಾಮ ಅಲ್ಲಿ ಯಾವ್ದಾರ ಫ್ಯಾಕ್ಟ್ರಿಗೆ ಹೋಗೋದು, 400-500 ರೂಪಾಯಿಗೆ ಒಂದು ಪಟ್ಟಿ ತೊಗೊಂಡು ಕೈಯಾಗ ಫೋನ್ ಹಿಡ್ಕೊಂಡು ಕಿವಿಯಾಗ ಇಯರ್ಫೋನ್ ಹಾಕೊಂಡು ಅಡ್ಡಾಡ್ದು ಮಾಡಕತ್ತೇವೆ. ಈಗ ಇನ್ನೊಬ್ರ ಕೈಯಾಗ ಹೋಗೋ ಅವಶ್ಯಕತೆನೇ ಇಲ್ಲ. ಈಗ ಯಾಕೆ ಹೇಳತ್ತಾನೆ ಅಂದ್ರೆ ನಮ್ದ ಒಂದು ಎಮ್ಮೆ ಐತಿ. ಈಗ ತಿಂಗಳ ನಾನು ಸಂಜೆಲೆ 2.5 ಲೀಟ್ರ್, ಮುಂಜಾನೆ 2 ಲೀಟ್ರ್ ಹಾಕ್ತೇನೆ. 9ರಿಂದ 10 ಸಾವಿರ ರೂಪಾಯಿ ಆಕತ್ತೆ ನನಗೆ ತಿಂಗಳಿಗೆ. ಮನ್ಯಾಗ ಡೈಲಿ 2 ಲೀಟ್ರ್ ಹಾಲು ಮನ್ಯಾಗ ಉಣ್ಣಾಕ ಇಟ್ಕೊಂಡಿದ್ದ. ಮತ್ತು ಒಂದು ವರ್ಷಕ್ಕಂದ್ರೆ 2ರಿಂದ 3 ಟ್ಯಾಕ್ಟರ್ ಗೊಬ್ಬರ ಹಾಕತ್ತೆ. ಒಬ್ಬನ ಪಗಾರ ತಟ್ಟಾಗಿಬಿಡ್ತ್ರಿ. ಅದು ಲಾಭ ಐತಿಲ್ಲ ದನಗಳು ಮಾಡೋದ್ರಿಂದ. ನಮ್ಮ ಹೊಲಕ್ಕೆ ಗೊಬ್ಬರನು ಆತ, ಹೈನು ಆತು, ಮತ್ತು ಸಂತಿ ನಮಗೇನಾರ ಆಹಾರ ಧಾನ್ಯಗಳು ಕೊಂಡ್ಕೊಳಕ ಈ ರೊಕ್ಕನು ಬರ್ತಾವೆ, ದುಡ್ಡು ಬರ್ತದೆ. ಇನ್ನೊಬ್ರ ಕೈ ಹೋಗೋ ಅವಶ್ಯಕತೆನೂ ಇಲ್ಲ. ಅದಕ್ಕೆ ದನಗಳು ಕಟ್ಟೋದು ಚಲೋ. ನಮ್ಮ ಭೂಮಿನೂ ಕೆಡೋದಿಲ್ಲ, ನಮ್ಮ ಆರೋಗ್ಯನೂ ಚಲೋ ಇರ್ತೈತಿ. ಈಗ ಹೋಗೋದು ಬೇಕ್ರಿಯಾಗ ಹೋಗಿ ಇದ್ರಾಗ ಏನು ಹಾಲಿನ ಡೇರಿಯಾಗ ಹೋಗೋದು, ಅರ್ಧ ಲೀಟ್ರ್ ಮೊಸರು ಕೊಡಂದ್ರೆ 40 ರೂಪಾಯಿ. 1 ಲೀಟ್ರ್ ಅರ್ಧ ಲೀಟ್ರ್ ಹಾಲು ಕೊಡಂದ್ರೆ 38-40 ರೂಪಾಯಿ ತೊಗೋತಾರೆ. ಹಿಂಗೆ ಅವು ಯಾವಾಗಿನೂ ಹಾಲು ಇರ್ತಾವೆ ಏನೋ. ಈಗ ನಾವು ಡೈರಿಗೆ ಹೋಗಿ ಹಿಂದೆ ಇವತ್ತು ಹಾಕಿ ಬಂದಿರ್ತೀನಿ, ಅದು 2 ದಿವ್ಸಕ್ಕೆ ಹೋಗಿ ಫಿಲ್ಟರ್ ಆಗಿ 2 ದಿವ್ಸಕ್ಕೆ ಬಂದು ನಮಗೆ ಸಿಗ್ತೈತೋ ಗೊತ್ತಿಲ್ಲ. ಅದ್ರಾಗ ಎಲ್ಲ ಪೌಡ್ರ್ ಮಾಡೋಕೆ, ಕಬಾಬ್ ಮಾಡೋಕೆ ಎಲ್ಲ ಹಿಂಡಿ ತೆಗೆದ ಹಾಲಿನಂತ ಕಲರ್ ಅಂತ ಇದ್ದು ಕೊಟ್ಟಿರ್ತಾರೆ ನಮ್ಗೆ ಅವ್ರು. ಈ ಮನ್ಯಾನ ಹೈನದಂಗ ಆಗೋದಿಲ್ಲ. ಅದು ಫ್ಯಾಕ್ಟ್ರಿ ಒಳಗಾಗಿ ಇಲ್ಲಿ ಬಂದು 8 ದಿನಕ್ಕೆ ಫ್ರಿಜ್ನಾಗ ಇಟ್ಟಿದ್ನ ನಾವು ಉಣ್ಬೇಕಾ. ಇವತ್ತು ನಮ್ಮ ಮನ್ಯಾಗ ಏಮಿತ್ತಿ ಅಂದ್ರೆ ಆಗಿಂದಾಗ ಹಿಂಡಿ ಕೆಸ್ ನಾವು ಕುಡಿಬೋದಲ್ಲ, ಯೂಸ್ ಮಾಡ್ಕೋಬಹುದು. ಹೆಚ್ಚಾದ ಹಾಲನ್ನು ನಾವು ಹಾಕಿ ನಮ್ಮ ಮನೆತನ ನಡೆಸ್ಕೋಬಹುದು. ಅಲ್ರಿ, ಎಷ್ಟೋ ಮಂದಿ ರೈತರು ಈ ದನಕರುಗಳಿಂದ ಉದ್ಧಾರ ಆಗ್ಯಾರ. ಮತ್ತು ಇನ್ನೊಂದು ಎಮ್ಗಳದಷ್ಟೇ ಅಲ್ರಿ, ಜವಾರಿ ಆಕಳ ಕಟ್ಟೋದ್ರಿಂದ ಭಾಳ ಲಾಭ ಐತಿ. ಹಾಂ, ಅದ್ರ ಗೋಮೂತ್ರ, ನೀವು ಗೋಮೂತ್ರದು ಈ ಬೆಳೆಗಳಿಗೆ ಔಷಧಿ ಸ್ಪ್ರೇ ಮಾಡ್ಬೋದು. ಇದನ್ನು ಅದ್ರಾಗ ಎಲ್ಲ ಶಕ್ತಿ ಇರ್ತೈತಿ. ಹಾಂ, ಮತ್ತು ಏನು ಅದರ ಏನು ಸಗಣಿ ಬರ್ತೈತಲ್ಲ, ಅದು ಭಾಳ ಫಲವತ್ತತೆ ಇರ್ತೈತೆ ಅದ್ರಾಗ.